ರಂಗಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ಹೇಳೋದು ಅದು ಸಮಂಜಸ ಅಲ್ಲ ಅಂತ ಅನ್ಕೊಳ್ತೀನಿ. ಇದು ಈ ಪ್ರಕರಣ ಇನ್ನು ತನಿಖೆಯಲ್ಲಿ ನಡೀತಾ ಇದೆ, ಇನ್ನು ತನಿಖೆ ಆಗ್ತಾ ಇದೆ, ಪರಿಶೀಲನೆ ಇನ್ನು ನಡೀತಾ ಇದೆ. ಆದರೆ ಈ ಒಂದು ದುರ್ಘಟನೆ, ಇದು ಒಂದು ದುಸ್ಥಿತಿ, ಇದು ಬರಬಾರ್ದಾಗಿತ್ತು, ಇದು ಆಗಬಾರ್ದಾಗಿತ್ತು. ಇದು ಪ್ರತಿಯೊಬ್ಬರ ಜೀವನದಲ್ಲೂ ಅಲ್ಲಿ ಅಂತಂದ್ರೆ ರೇಣುಕಾ ಸ್ವಾಮಿಯವರ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆ, ಅವರ ಸಾವು, ಅವರ ಕುಟುಂಬದವರ ದುಸ್ಥಿತಿ, ಇದು ಆಗಬಾರ್ದಾಗಿತ್ತು. ಜೊತೆಗೆ ದರ್ಶನ್ ಅವರು ಕೂಡ ತುಂಬಾ ಒಳ್ಳೆ ನಟರು, ತುಂಬಾ ಹೆಸರಾಂತ ನಟರು. ಅವರ ಜೀವನದಲ್ಲೂ ಕೂಡ ಈ ತರದ ಒಂದು ಘಟನೆ ಆಗಬಾರ್ದಾಗಿತ್ತು. ಇದು ಒಂದು ದುಸ್ಥಿತಿ ಸರ್. ಆದ್ರೆ ಇದರಿಂದ ಇಡೀ ಚಿತ್ರರಂಗಕ್ಕೆ ಯಾವುದೋ ಒಂದು ಕಪ್ಪು ಚುಕ್ಕೆ ಅಂತ ಹೇಳೋದು ಅದು ಸಮಂಜಸ ಅಲ್ಲ. ಏನ್ ಸರ್? ಯಾರಿಗೆ ಎಚ್ಚರಿಕೆ? ಇದು ಎಲ್ರಿಗೂ ಎಚ್ಚರಿಕೆ ಸರ್. ಕೇವಲ ಚಿತ್ರರಂಗದವ್ರಿಗೆ ಮಾತ್ರ ಅಲ್ಲ, ಇದು ಎಲ್ರಿಗೂ ಎಚ್ಚರಿಕೆನೆ. ಅಂದ್ರೆ ಈಗ ಸಾಮಾಜಿಕ ಜಾಲತಾಣವನ್ನ ಯಾವ ರೀತಿಯಲ್ಲಿ ಬಳಸ್ಕೊತೀವಿ, ಯಾವ ರೀತಿಯಲ್ಲಿ ಅದನ್ನ ನೋಡ್ಕೊಳ್ತೀವಿ, ಅದಕ್ಕೆ ನಾವು ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡ್ತೀವಿ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಈಗ ಸಮಯ. ಎಸ್ ಸರ್, ದುರ್ಘಟನೆನೇ ಆಗಬಾರ್ದಾಗಿತ್ತು. ತುಂಬಾ ಬೇಜಾರು ಸರ್, ತುಂಬಾ ಸಂಕಟ ಇದೆ. ಚಿತ್ರರಂಗಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ಹೇಳೋದು ಅದು ಸಮಂಜಸ ಅಲ್ಲ ಅಂತ ಅನ್ಕೊಳ್ತೀನಿ. ಇದು ಈ ಪ್ರಕರಣ ಇನ್ನು ತನಿಖೆಯಲ್ಲಿ ನಡೀತಾ ಇದೆ, ಇನ್ನು ತನಿಖೆ ಆಗ್ತಾ ಇದೆ, ಪರಿಶೀಲನೆ ಇನ್ನು ನಡೀತಾ ಇದೆ. ಆದರೆ ಈ ಒಂದು ದುರ್ಘಟನೆ, ಇದು ಒಂದು ದುಸ್ಥಿತಿ, ಇದು ಬರಬಾರ್ದಾಗಿತ್ತು, ಇದು ಆಗಬಾರ್ದಾಗಿತ್ತು. ಇದು ಪ್ರತಿಯೊಬ್ಬರ ಜೀವನದಲ್ಲೂ ಅಲ್ಲಿ ಅಂತಂದ್ರೆ ರೇಣುಕಾ ಸ್ವಾಮಿಯವರ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆ, ಅವರ ಸಾವು, ಅವರ ಕುಟುಂಬದವರ ದುಸ್ಥಿತಿ, ಇದು ಆಗಬಾರ್ದಾಗಿತ್ತು. ಜೊತೆಗೆ ದರ್ಶನ್ ಅವರು ಕೂಡ ತುಂಬಾ ಒಳ್ಳೆ ನಟರು, ತುಂಬಾ ಹೆಸರಾಂತ ನಟರು. ಅವರ ಜೀವನದಲ್ಲೂ ಕೂಡ ಈ ತರದ ಒಂದು ಘಟನೆ ಆಗಬಾರ್ದಾಗಿತ್ತು. ಇದು ಒಂದು ದುಸ್ಥಿತಿ ಸರ್. ಆದ್ರೆ ಇದರಿಂದ ಇಡೀ ಚಿತ್ರರಂಗಕ್ಕೆ ಯಾವುದೋ ಒಂದು ಕಪ್ಪು ಚುಕ್ಕೆ ಅಂತ ಹೇಳೋದು ಅದು ಸಮಂಜಸ ಅಲ್ಲ. ಏನ್ ಸರ್? ಯಾರಿಗೆ ಎಚ್ಚರಿಕೆ? ಇದು ಎಲ್ರಿಗೂ ಎಚ್ಚರಿಕೆ ಸರ್. ಕೇವಲ ಚಿತ್ರರಂಗದವ್ರಿಗೆ ಮಾತ್ರ ಅಲ್ಲ, ಇದು ಎಲ್ರಿಗೂ ಎಚ್ಚರಿಕೆನೆ. ಅಂದ್ರೆ ಈಗ ಸಾಮಾಜಿಕ ಜಾಲತಾಣವನ್ನ ಯಾವ ರೀತಿಯಲ್ಲಿ ಬಳಸ್ಕೊತೀವಿ, ಯಾವ ರೀತಿಯಲ್ಲಿ ಅದನ್ನ ನೋಡ್ಕೊಳ್ತೀವಿ, ಅದಕ್ಕೆ ನಾವು ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡ್ತೀವಿ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಈಗ ಸಮಯ. ಎಸ್ ಸರ್, ದುರ್ಘಟನೆನೇ ಆಗಬಾರ್ದಾಗಿತ್ತು. ತುಂಬಾ ಬೇಜಾರು ಸರ್, ತುಂಬಾ ಸಂಕಟ ಇದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.